ನನ್ನ ಹೆಸರು ಬಂದು ಆರ್ ಜೆ ಸುನಿಲ್ ಅಂತ ರಮ್ಯಾ. ಸುನಿಲ್ಲ. ಹೌದು. ಅಯ್ಯೋ ದೇವ, ನಾನು ನಂಬರ್ ಕೊಟ್ಟು ಮಾಡ್ತಿದ್ದೆ. ಯಾಕೋ ಹಬ್ಬ ಹಿಂಗ್ ಮಾಡ್ತೀರಾ? ಎಷ್ಟು ವಯಸ್ಸಿಗೆ ಗೊತ್ತಾ? ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕದಾಗಿರೋ ಇವತ್ತಿನ ಟ್ರ್ಯಾಪ್ನಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ ವರುಣ್ ಅನ್ನೋರು ಮೆಸೇಜ್ ಮಾಡಿದ್ದಾರೆ ದೊಡ್ಡಬಳ್ಳಾಪುರದಿಂದ. ಸುನಿಲ್ ರಮ್ಯಾ ಅಂತ ಇದ್ದಾರೆ. ಇವರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಅದು ಇದು ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾರೆ. 10,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಇವರಿಗೆ ಫಾಲೋವರ್ಸ್ ಆಗಿದ್ದಾರೆ. ಇವರಿಗೆ ಹೆಂಗಾದ್ರೂ ಮಾಡಿ ಒಂದು ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಬನ್ನಿ, ಇನ್ಫ್ಲೂಯೆನ್ಸರ್ ಅಲ್ವಾ, ಒಂದು ಟ್ರ್ಯಾಪ್ ಮಾಡುವ ಇವ್ರಿಗೆ. ನೀವು ಈ ಥರ ಡೀಲ್ ಕಳಿಸ್ತೀವಿ ಅಂದರೆ ಬೇಗ ಬೇಗ ಮೆಸೇಜ್ ಕಳಿಸಿ 6363465868ಗೆ ಅಂತ ಹೇಳ್ತಾ ರೈಟ್ ನಾವು ಬನ್ನಿ ಕಾಲ್ ಮಾಡುವ ರಮ್ಯಾಗೆ. ಹಲೋ ಹಲೋ, ಯಾರು? ಇದು ರಮ್ಯಾ ಅವರಲ್ವ ಮಾತಾಡೋದು? ಇಲ್ಲ ಸರ್, ಅವರೆಲ್ಲ ಹೋಗಿದ್ದಾರೆ. ಒಂದು 5 ನಿಮಿಷ ಕಾಲ್ ಬ್ಯಾಕ್ ಮಾಡ್ತೀನಿ. ನೀವ್ಯಾರು? ಅವ್ರ ಅಕ್ಕ. ನಿಮ್ಮ ಹೆಸರು? ರಕ್ಷಿತಾ. ಅಂದರೆ ಇದು ಯಾರ್ದು ಹೇಳಿ? ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ಇದು ಮಾಡ್ತಾರಲ್ಲ ರಮ್ಯಾ ಅಂತ, ಅವ್ರದ್ದು ನಂಬರು ಯಾರ್ದು ಇದು? ನೀವ್ ಯಾರು? ಪೂರ್ಣ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಯಾವ ಪೂರ್ಣ? ನಮ್ಮದು ಒಂದು ಹೋಟ್ಲಿದೆ, ಅದ್ರದ್ದು ಏನಾದರೂ ಪ್ರಮೋಷನ್ ಏನಾದ್ರು ಮಾಡ್ತಾರಾ ಅಂತ ಕೇಳೋಣ ಅಂದ್ಬಿಟ್ಟು ನಾನು ಮಾಡಿದ್ದೆ. ಅದೇ ಒಂದು 5 ನಿಮಿಷ ಕಾಲ್ ಬ್ಯಾಕ್ ಮಾಡ್ತೀನಿ. ಆಯಿತು, ಮಾಡಿಸಿ ಬೇಗ ಪ್ಲೀಸ್. ಮಾಡಿಸ್ಲಿ. ಅವರೇ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ. ಇದು ಯಾರು? ರಮ್ಯಾನ ಮಾತಾಡ್ತಾ ಇರೋದು? ಹೌದು. ನಾನು ಪೂರ್ಣಚಂದ್ರ ಅಂತ ಹೇಳಿ ಮಾತಾಡ್ತಾ ಇರೋದು. ಹಾಂ. ಇದ್ಯಾರು ನೀವು ಇನ್ಸ್ಟಾಗ್ರಾಮಲ್ಲಿ ಇದು ಮಾಡ್ತಾರ ರೀಲ್ಸ್ ಎಲ್ಲ ಇದು ಮಾಡ್ತಾರಲ್ಲ, ಅವರ ಯಾರು ನೀವು? ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತೀವಿ, ಗೊತ್ತು ಸರ್. ನನ್ನ ನಂಬರ್ ನಿಮ್ಗೆ ಹೆಂಗೆ ಸಿಕ್ತು? ಅಲ್ಲ, ಅವರೇನಾ ಬೇರೆ ಯಾರೋ? ನೀವು ಕರೆಕ್ಟಾಗಿ ಕೇಳಿ. ನಾವು ಅವರೇ. ನಾನು ಇಲ್ಲಿ ಪೂರ್ಣ ಅಂತ ಅಂದ್ಬಿಟ್ಟು, ನಮ್ಮದು ಅನ್ನಪೂರ್ಣ ಅಂತ ಒಂದು ಹೋಟ್ಲಿದೆ, ಅದ್ರದ್ದು ಪ್ರಮೋಷನ್ ಮಾಡಿಸ್ಬೇಕಾಗಿತ್ತು. ಓಕೆ, ನಿಮ್ಗೆ ಐಡಿಯಾ ಯಾವ ಥರ ಇದೆ ಅಂತ ಹೇಳಿ ನನಗೆ. ಐಡಿಯಾ ಅಂತ ಅಂದರೆ, ಈಗ ಹಸು ಇರುತ್ತಲ್ಲ, ಈಗ ತುಂಬ ಜನ ಏನಂತಂದರೆ ಅಂದರೆ ಸ್ಕಿಪ್ ಮಾಡೋದು ಮತ್ತು ಉಪವಾಸ ಇರೋದು ಆ ಥರ ಎಲ್ಲ ಮಾಡ್ತಿರ್ತಾರಲ್ಲ, ಆ ಥರ ಕಾನ್ಸೆಪ್ಟ್ ಮೇಲೆ ಏನಾದ್ರು ಒಂದು ಮಾಡಿ. ಏನಂದರೆ ಎಲ್ಲ ಸುಮ್ಮನೆ ಉಪವಾಸ ಇರ್ತೀನಿ ಅಂತ ಸುಮ್ಮನೆ ಇದು ಮಾಡ್ತಾರೆ, ದೇವ್ರಿಗೆ ಅಂತ ದೇವ್ರ ಹೆಸರು ಹೇಳ್ಕೊಂಡು. ಬಟ್ ಹಸು ಕೊಟ್ಟಿರೋದು ದೇವರೇ ಅಲ್ವಾ, ನಾವು ಸುಮ್ಮನೆ ಯಾಕೆ ಉಪವಾಸ ಮಾಡಬೇಕು? ಈ ಥರ ಒಂದು ಕಾನ್ಸೆಪ್ಟಲ್ಲಿ ಲಾಸ್ಟಲ್ಲಿ ನಮ್ಮ ಹೋಟ್ಲ್ ಹೆಸ್ರು ಹೇಳ್ಬಿಟ್ಟು ಒಂದು ಪ್ರಮೋಷನ್ ಥರ ಮಾಡಿಕೊಡ್ಬೇಕು, ಏನಾದ್ರು ಒಂದು ಒಳ್ಳೆ ಲೈನ್ಸ್ ಹೇಳ್ಬಿಟ್ಟು. ಅಲ್ಲ ಸರ್, ಹೋಟ್ಲು ಅಂತಂದ್ರೆ ನಿಮ್ಮ ಹೋಟ್ಲಿಗೆ ಬರಬೇಕು ಅನ್ನೋ ಪ್ರಮೋಷನ್ ಮಾಡಬೇಕು. ಜನ ಉಪವಾಸ ಇದ್ರಿ ಇಲ್ಲಿ, ಅವ್ರವ್ರ ಭಕ್ತಿ ಅವ್ರವ್ರ ಉಪವಾಸ ಇರ್ತಾರೆ. ಭಕ್ತಿ ಮನಸ್ಸಲ್ಲಿರಬೇಕು ಅಲ್ವೇ? ಅದು ಬಾಯಿಗೆ ಬಂದರೆ ಅದು ಒಂಥರ, ಈಗ ಯಾರು ಕೇಳಲಿ ಏನಾದ್ರು ಇದು ಮಾಡಲಿ, ಹೇಳ್ತಾರೆ ಏನೋ ಉಪವಾಸ ಇದ್ದೀನಿ ದೇವ್ರಿಗೋಸ್ಕರ, ಇವತ್ತು ಗುರುವಾರ ಉಪವಾಸ ಇದ್ದೀನಿ, ಇವತ್ತು ಸೋಮವಾರ ಉಪವಾಸ ಇದ್ದೀನಿ ಅಂತ. ಬಟ್ ಭಗವಂತ ಯಾರಾದರೂ ಹೇಳವ್ರ ಬಂದು ನಿಮಗೆ ಉಪವಾಸ ಇರಿ, ನನಗೆ ಒಳ್ಳೇದಾಗುತ್ತೆ ನಿಮಗೆ ಅಂತ? ಯಾರು ಹೇಳಿಲ್ಲ ಸರ್. ಅಲ್ವೇ? ಅವ್ರವ್ರಿಗೆ ಅವರು ಮೂಗ್ನೇರಕ್ಕೆ ತಕ್ಕಂಗೆ ಮಾಡ್ಕೊಂಡಿರೋದು. ಆಯ್ತಾ? ಈಗ ಭಗವಂತ ಹಂಗೆ ಅಂದ್ಬಿಟ್ಟು ಏನಕ್ಕೆ ಹಸು ಕೊಟ್ಟಿದ್ದಾನೆ ಹಂಗಾರೆ? ಇದು ನನ್ನ ಪಾಯಿಂಟು. ಓಕೆ. ಸುಮ್ಮನೆ ಕೊಟ್ಟಿರಲ್ಲ ಏನು ಭಗವಂತ. ಈಗ ನಮ್ಮ ಕಣ್ಣೇನಿಗೆ ಕೊಟ್ಟಿದ್ದಾನೆ, ಮೂಗೇನಿಗೆ ಕೊಟ್ಟಿದ್ದಾನೆ, ಬಾಯಿನಿಗೆ ಕೊಟ್ಟಿದ್ದಾರೆ, ಕೈ ಕಾಲು ಎಲ್ಲ ಒಂದೊಂದು ರೀಸನ್ಗೆ ಅಲ್ವಾ ಕೊಟ್ಟಿರೋದು. ಹಂಗೆ ಹಸುನೂ ಒಂದು ರೀಸನ್ಗೆ ಕೊಟ್ಟಿರೋದು. ಹಸುವೇ ಇಲ್ಲ ಅಂದಿದ್ರೆ ಇವತ್ತು ಯಾರು ದುಡಿತಾಯಿದ್ರು? ನೀವು ರೀಲ್ಸ್ ಮಾಡ್ತಿದ್ರಾ? ನಿಮ್ಮ ಪಾಡಿಗೆ ನೀವು ತಿನ್ಕೊಂಡು, ನಿಮ್ಮ ಪಾಡಿಗೆ ನೀವು ಉಣ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಇರ್ತಾಯಿದ್ರಿ. ಸರಿ, ನಿಮ್ಗೆ ಯಾರು ನಂಬರ್ ಕೊಟ್ರ ಅವ್ರ ನಂಬರ್ ಹಂಗೆ ಹೇಳ್ತೀರಾ ನನಗೆ? ಅಯ್ಯೋ, ನಿಮ್ಗೇನು ಕಾನ್ಸೆಪ್ಟ್ ಇಷ್ಟ ಆಗಿಲ್ವಾ ಏನು ಅಂತ ನನಗೆ ಹೇಳಿ ಸ್ವಲ್ಪ ಡೈರೆಕ್ಟಾಗೇನೆ. ನಾನೊಂದು 15 ಮಿನಿಟ್ಸ್ ಕಾಲ್ ಬ್ಯಾಕ್ ಮಾಡ್ತೀನಿ. ಇದೇ ನಿಮ್ಮ ಅಕ್ಕ ನೋಡಿದ್ರೆ 5 ನಿಮಿಷ ಅಂತ, ನೀವು ನೋಡಿದ್ರೆ 15 ಮಿನಿಟ್ಸು ಅಂತೀರಿ. ಇದೇನು ಮಾಡ್ಕೊಡೋಕೆ ಇಷ್ಟ ಇದೆಯೋ ಇಲ್ವೋ ಅದನ್ನಾರ ನೀವು ಡೈರೆಕ್ಟಾಗಿ ಹೇಳಿ. ಅದು ಬಿಟ್ಬಿಟ್ಟು ನೀವು ನನಗೆ ಒಳ್ಳೆ ಅಪಾಯಿಂಟ್ಮೆಂಟ್ ಕೊಡಬೇಡಿ, ದೊಡ್ಡ ಒಳ್ಳೆ ಇವ್ರ ಥರ, ಫಿಲಮ್ ಅವ್ರ ಥರ. ಸರಿ, ಇಲ್ಲ ಸರ್, ಮಾಡ್ಕೊಂಡ್ಕೊಡಲ್ಲ. ನೋಡಿದ್ರ ಕೇಳೋದಿಲ್ಲ, ಕೇಳಿಸ್ಕೊಂಬಿಟ್ಟು ಹಿಂಗೆ ಮಾಡಿದ್ರೆ ಬಿಡೋಕ್ಕಾಗತ್ತಾ? ಹಲೋ. ಅಲ್ಲ, ನಿಮ್ಮನ್ನೇ ನೀವು ದೊಡ್ಡ ಸೂಪರ್ ಸ್ಟಾರು ಅಂತ ಅನ್ಕೊಂಬಿಟ್ಟಿದ್ರೆ ಏನೋ ಗೊತ್ತಿಲ್ಲ. ದಯವಿಟ್ಟು ಸ್ವಲ್ಪ ಸೌಜನ್ಯವಾಗಿ ನಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಮಾತಾಡೋದನ್ನ ನೆಟ್ಟಿಗೆ ಮಾತಾಡಿ, ಆಯಿತಾ? ಎಲ್ಲ ಕೇಳತ್ತಂಗೆ ಕೇಳ್ಕೊಂಬಿಟ್ಟು. ಮಾತಾಡ್ತಾ ಇದ್ದೀನಿ, ನೀವು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಅಷ್ಟೇ. ಏನು ಕರೆಕ್ಟಾಗಿ ಮಾತಾಡ್ದು? ನಾನು ಹೇಳಿದ್ದೇನಾದರೂ ತಪ್ಪಿತ್ತಾ? ಏನಿಲ್ಲ ಸರ್, ತಪ್ಪಿಲ್ಲ. ನಾನು ಡಿಸ್ಕಸ್ ಮಾಡ್ಬಿಟ್ಟು ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಅಂದೆ. ನೀವು ಇಟ್ಕೊಂಡು ಫಿಲಮ್ ಸ್ಟಾರ್ ಆ ಥರ ಈ ಥರ ಎಲ್ಲ ಫೀಲ್ ಮಾಡ್ಕೊತಾ ಇದ್ದೀರಾ ಅಂತ ಅಂದು, ನೀವು ಆ ಥರ ಮಾತಾಡ್ಬೋದಾ? ನೀವು ಹೆಂಗಾರು ಆಡ್ಬೋದು, ನಾನು ಅದಕ್ಕೇನೋ ರಿಯಾಕ್ಟ್ ಮಾಡೋಂಗಿಲ್ವಾ? ಹಂಗಾರೆ ನೀವು ಮಾಡಿದ್ದೆಲ್ಲ ಸರಿನಾ?
ನಾವು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಲ್ಲ ಸರ್. ಮತ್ತೆ ನಾನು ಅದೇ ಹೇಳ್ತಾ ಇದ್ದೀನಿ ಅಲ್ವಾ, ಅವ್ರ ನಂಬರ್ ಕೊಡಿ, ನಾನು ಮಾತಾಡ್ಬಿಟ್ಟು ಕಾಲ್ ಬ್ಯಾಕ್ ಮಾಡ್ತೀನಿ ಸರ್. ಅಲ್ಲ, ಹೋಟ್ಲಿರೋದು ನಂದು, ದುಡ್ಡು ಕೊಡೋದು ನಾನು, ಆಯ್ತಾ? ಮಾಡ್ಬೇಕಾಗಿರೋದು ನೀನು. ಅದು ಬಿಟ್ಬಿಟ್ಟು ತಲೆ ಎಲ್ಲ ಅವ್ರ ನಂಬರ್ ಕೊಡು ಇವ್ರ ನಂಬರ್ ಕೊಡು ಅಂದ್ರೆ ಬರ್ಬೇಡಿ ನೀವು. ಏನ? ಅಲ್ಲ, ನೀನು ಗೀನು ಅಂತ ಮಾತಾಡಕ್ ಬರ್ಬೇಡಿ ನಮ್ಮ ಹತ್ರ ನೀವು. ಮತ್ತೆ ಫಸ್ಟ್ ಕೊಟ್ಟಿದ್ದೆ ತಾನೇ ಮರ್ಯಾದೆನ, ಮರ್ಯಾದೆ ಉಳಿಸ್ಕೊಂಡಿದ್ದಿದ್ರೆ ನಾನು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೆ? ಕಟ್ ಮಾಡ್ಬಿಟ್ರು. ಬನ್ನಿ, ಇವ್ರ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ. ಹಲೋ ಹಲೋ, ಯಾರು ವರುಣ್ ಮಾತಾಡೋದಾ? ಹೌದು. ಈ ಕಡೆಯಿಂದ RJ ಸುನಿಲ್ ಅಂದ್ಬಿಟ್ಟು. ಹಾಂ ಸರ್, ಹೇಳಿ ಸರ್. ಎಲ್ಲಿಂದ ಮೆಸೇಜ್ ಮಾಡ್ತಿರೋದು ವರುಣ್? ಯಾವ ಊರು ನಿಮ್ಮದು? ಸರ್ ನಮ್ದು ದೊಡ್ಡಬಳ್ಳಾಪುರ ಹತ್ರ. ಓಕೆ, ಯಾರ ನಂಬರ್ ಕಳಿಸಿದ್ರಿ? ಅವ್ರ ಹೆಸರು ರಮ್ಯಾ ಅಂತ ಸರ್. ಓಕೆ, ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕ್ತೀರಾ ಇವಾಗ? ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವಿರೋ ಅವರು ನಿಮ್ಮ ಕಾಲ್. ಹಲೋ ರಮ್ಯಾ, ನಾನು ಅರುಣ. ಹಾ ಹೇಳು. ಅವಾಗಿಂದ ಕಾಲ್ ಮಾಡ್ತಾನೆ, ನಿಮ್ ಬಿಸಿ ಬರ್ತಾನೆ ಇದೆ. ನಿಮ್ಮೂರ್ ಕಡೆ ಬಂದಿದೆ, ಜಾತ್ರೆ ಕರೆದಿದ್ದಲ್ಲ, ಅದಕ್ಕೆ ಬಂದಿದ್ದೆ. ಕಾಲ್ ಮಾಡಿದ್ರೆ ಬಿಸಿ ಬರ್ತಾನೆ. ಇದಕ್ಕೆ ಯಾರ ಹತ್ರ ಮಾತಾಡಿದ್ದೀರಿ ಅವಾಗಿಂದ? ಅವಾಗ್ಲೇ ಯಾರೋ ಪ್ರಮೋಷನ್ ಅಂತ ಅಂದ್ಬಿಟ್ಟು ಮಾಡಿದ್ರು ಅನ್ನ ನಂಬರಿಂದ. ಹಾ, ಅವ್ರು ಯಾರೋ ತಲೆಗೆ ಹಾಕ್ತಾ ಇದ್ರು. ನೀನ್ ಯಾರಿಗಾದ್ರು ನಂಬರ್ ಕೊಟ್ಟಾ? ನಾನು ಯಾರಿಗೂ ಕೊಟ್ಟಿಲ್ಲಪ್ಪ ನಂಬರ್. ನಿಮ್ ನಂಬರ್ ನಾನೇ ಹಾಕ್ತಿದ್ವಿ. ನಾನು ಅದಕ್ಕೆ ಅವ್ರು ಮಾಡ್ತಾವ್ರೇನೋ ಅನ್ನ ನಂಬರಿಂದ ಅಂತಂದ್ರೆ ಕಾಲ್ ಪಿಕ್ ಮಾಡಿಲ್ಲ. ಇದು ನಿಂದೇನಾ ನಂಬರು? ಹಾ, ಇದೆ ನಂಬರ್. ಯಾಕಂಗೆ ಒತ್ತಿ ಒತ್ತಿ ಕೇಳ್ತಾ ಇದೆಯಾ? ಅಷ್ಟೊಂದು ಹೆದರಿಕೆ ಆಗೋಯ್ತಾ ನಿನಗೆ? ಹೇಳು ನಿನ್ನ. ನಾನಲ್ಲ, ನಮ್ಮ ದೊಡ್ಡಪ್ಪ. ಏನೋ ವರುಣಲ್ಲಿ ಈ ತರದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರೆ ಹೇಳೋ? ತಮಾಷೆನಾ? ಅಯ್ಯ, ಹಾ, ಹೋಟ್ಲು ಪ್ರಮೋಷನ್ ಕೊಡೋ ತಮಾಷೆನಾ? ಹೋಟ್ಲು ಪ್ರಮೋಷನ್ ಅವ್ರು ಹೆಂಗ್ ಮಾತಾಡ್ತಾವ ನೋಡು. ಹೆಂಗೆ? ಕನ್ನಡ ಬಿಟ್ಟು ಬೇರೆ ಏನಾದ್ರು ಮಾತಾಡಿದ್ರಾ? ಕನ್ನಡ ಬಿಟ್ಟು ಏನು ಬೇರೆ ಮಾತಾಡಿದ್ರು ಅಂತ ನಾನು ಹೇಳ್ತಾ ಇಲ್ಲ. ಇವಾಗ ನೀನೇನ ಮಾಡ್ತಿದ್ದು? ಹ್ಞೂ. ಯಾವ ಹೋಟ್ಲು? ಊಟ ಮಾಡೋದು. ಅಲ್ಲ, ಮತ್ ನಾ ಅವಾಗಿಂದ ಕೇಳ್ತಾ ಇದ್ದೀನಿ, ನಾನಲ್ಲ ಅಂತ ಇದ್ದೀನಿ. ಹೇಳ್ಬಿಟ್ರೆ ಮಜಾ ಹೊಟ್ಟೋಗುತ್ತೆ ಅಂತ. ನಾನು ಎಷ್ಟು ಸಲ ಹೇಳಿದ್ದೀನಿ ಹೇಳಿ, ಈ ತರ ಮಾಡ್ಬೇಡ ಅಂತ ಅಂದ್ಬಿಟ್ಟು. ಅಯ್ಯೋ ದೇವ್ರೆ, ಏನಾಯ್ತು ಇವಾಗ? ರಮ್ಯಾ, ಹಾ, ಅಳ್ತಾ ಇದೆಯಾ? ನಾನೇನು ಕಳ್ಳಿ? ಮತ್ತೆ ಮಾತಾಡು, ಇದ್ಯಾಕೆ ನೀನು ಸೈಲೆಂಟ್ ಆಗ್ಬಿಟ್ರ? ಏನು ಇಲ್ಲ, ಸರಿ ಆಯ್ತು. ಏನಾಯ್ತು? ಏನಿಲ್ಲ, ಸರಿ ಬಾಯ್. ಏನಾಯ್ತು ಇದ್ದಿದ್ದೆಲ್ಲ ಹಂಗಾರೆ? ಏನು ಇಲ್ಲ ಅಂತ ಹೇಳ್ತಾ ಇಲ್ವಾ? ಅದೇಗಪ್ಪ, ಏನಾಯ್ತು ಇದ್ದಿದ್ದೆಲ್ಲ? ಯಾಕೆ ನನಗೆ ಗಾಬರಿ ಮಾಡ್ತಾ ಇದೀಯ ನೀನು? ನೀವೇ ಮಾತಾಡ್ತಾ ಇರೋದು? ಅಯ್ಯೋ ಶಿವನೇ, ಬಿಡು. ಈಗ ಚೆನ್ನಾಗಿ ಕೇಳ್ತಾ ಇದೆಯಾ? ಪಿಕ್ಚರು ಬಂದ್ಬಿಟ್ಟು ಇಂಟ್ರೋಲು ಬಿಟ್ಟು ಎಲ್ಲ ಕ್ಲೈಮ್ಯಾಕ್ಸ್ ಬಂದ್ಮೇಲೆ ಪಿಕ್ಚರ್ ಹೆಸರು ಏನು ಅಂದಂಗೆ ಕೇಳ್ದಂಗೆ ಆಯ್ತು ಇಲ್ಲಿ ಕತೆ. ನನ್ನ ಫ್ರೆಂಡ್ ವರುಣ್ ಅಂತ ತಾನೇ ಮಾತಾಡಿದ್ದು? ಅಯ್ಯೋ, ಕಾಣಿಸ್ತಾ ಮುಖ ಏನಾದರೂ ಫೋನಲ್ಲಿ? ಇಲ್ವಲ್ಲ. ಮತ್ತೆ ಅಲ್ಲ, ನೀವು ಯಾರು ಮಾತಾಡ್ತಾ ಇರೋದು ಹೇಳಿ? ಅದನ್ನೇ ಕರೆಕ್ಟಾಗಿ ಕೇಳ್ಬೇಕು ತಾನೆ. 10,000 ಫಾಲೋವರ್ಸ್ ಆದ ತಕ್ಷಣ ನೀನೇನೋ ಒಂದು 10 ಅಡಿ ಮೇಲಿದೆಯಾ ನೀನು? ಹೆಂಗೆ ಮಾಡ್ತಾ ಇದೆಯಾ ಯಾಕೆ? ಹಾ, ಸರಿ ಆಯ್ತು. ನೀವು ಯಾರು ಮಾತಾಡ್ತಾ ಇರೋದು ಹೇಳಿ? ಹಿಂಗೆ ಕೋಪಿಸ್ಕೊಂಡು ಕೇಳಬೇಡ, ಒಳ್ಳೆ ಸ್ವೀಟಾಗಿ ಮಾಮೂಲಿ ಮಾತಾಡ್ತಿಲ್ಲ ಹಂಗೆ ಮಾತಾಡ್ಬಿಟ್ಟು ಹಂಗೆ ಕೇಳು. ಅಲ್ಲ, ನೀವು ಯಾರು ಅಂತ ಹೇಳ್ಬೇಕಲ್ಲ. ನನ್ಗೆ ಇಲ್ಲಿ ಟೆನ್ಷನ್ ಕೊಡ್ತಾ ಇದ್ದೀರಾ ನೀವು. ಅಯ್ಯೋ, ಟೆನ್ಸನ್ನು ಅಂದರೆ 10 ಮಕ್ಕಳಾಗೋಯ್ತಾ ಫೋನಲ್ಲೇ? ನನ್ಗೇನು 10 ಮಕ್ಳೆಲ್ಲ ಆಗಿಲ್ಲ. ನೀವು ಯಾರು ಮಾತಾಡ್ತಾ ಇದ್ದೀರಾ ಹೇಳಿ? ಪುನಃ ನೋಡು, ನೀನು ಕೋಪಿಸ್ಕೊಂಬೇಡ. ನಿನ್ನ ಮೂತಿಗೆ ಕೋಪ ಚೆನ್ನಾಗಿ ಕಾಣಲ್ಲ. ಕರೆಕ್ಟಾಗಿ ಮಾತಾಡು, ಹೇಳ್ತೀನಿ. ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ, ಪ್ಲೀಸ್ ಹೇಳ್ತೀರಾ? ನನ್ನ ಹೆಸರು ಬಂದು RJ ಸುನಿಲ್ ಅಂತ ರಮ್ಯಾ. ಇಲ್ಲ. ಹೌದು. ಅಯ್ಯೋ ದೇವ, ನಾನೇ ನಂಬರ್ ಕೊಟ್ಟು ಮಾಡ್ತಿದ್ದೆ. ಯಾಕೋ ಒಬ್ಬ ಹಿಂಗ್ ಮಾಡ್ತೀರಾ? ಎಷ್ಟು ಬಯಸ್ಗೆ ಗೊತ್ತಾ? ಹೌದಾ? ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಡ ಇರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂತಂದರೆ ನಗೋದು ಭೋಗ, ನಗಿಸೋದು ಯೋಗ. ನಗದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RJ Sunil Prank Calls.